ಎಣ್ಣೆಯನ್ನು ಪದೇ 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 ಕರೆದು ನಾವು ಬಳಸಬಾರ್ದು ಅನ್ನೋದು ನೀವು ಹೊಸದಾಗಿ ಹೇಳೋ ಅಗತ್ಯನೇ ಇಲ್ಲ, ನಮ್ಮೆಲ್ಲರಿಗೂ ಗೊತ್ತು. ಆದರೂ ನಾವು ಪದೇ ಪದೇ ಅದೇ ತಪ್ಪನ್ನು ಮಾಡ್ತೀವಿ. ಪರಿಣಾಮ ಏನೇನಾಗುತ್ತೆ ಅಂತ ನೋಡಿದಾಗ ನಾನು ಒಂದಷ್ಟು ಕಾಯಿಲೆಗಳ ಲಿಸ್ಟನ್ನು ಕೊಡ್ತಾ ಹೋದೆ. ನೀವು ಹೇಳಿ, ಒಬ್ಬ ನ್ಯೂಟ್ರಿಷನಿಸ್ಟ್ ಆಗಿ ನಾವು ಹೋಟೆಲ್ನಲ್ಲಿ 3 ಹೊತ್ತು ಊಟ ಮಾಡೋದ್ರಲ್ಲಿ 2 ಹೊತ್ತು ಹೋಟೆಲಲ್ಲೇ ಊಟ ಮಾಡ್ತಾ ಇರೋದ್ರಿಂದ, ಹೋಟೆಲ್ನವರು ಪದೇ 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 ಕರೆದಿರೋ ಎಣ್ಣೆಗೆ ಇನ್ನೊಂದಷ್ಟು ಎಣ್ಣೆ ಸುರಿತಾ ಇರೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟು ದುಷ್ಪರಿಣಾಮವನ್ನು ಬೀರ್ತಾ ಇಲ್ಲ ಇದು? ಇದು ಇವತ್ತಿನ ಟಾಪಿಕ್ ಬಂದು ಟ್ರಾನ್ಸ್ ಫ್ಯಾಟ್ ಆಫ್ ಇಂಡಸ್ಟ್ರಿಯಲ್ ಅಲ್ಲ. ಸೊ ಮೇನ್ಲಿ ಏನಂದರೆ ಕಾಸ್ಟ್ ಕಟ್ಟಿಂಗೋಸ್ಕರ ನಾವು ಯೂಶಲಿ ಏನಂತಾರೆ ಸ್ಯಾಚುರೇಟೆಡ್ ಫ್ಯಾಟ್ ಅಂದರೆ ಹೈಡ್ರೋಜಿನೇಟೆಡ್ ಫ್ಯಾಟ್ ಲೈಕ್ ವಿಸೆ ವನಸ್ಪತಿ ಆಗಿರ್ಬೋದು. ಸೊ ಆ ಥರ ಲೈಕ್ ಏನಂದರೆ ಫ್ಯಾಟ್ ಯೂಸ್ ಮಾಡಿದಾಗ ಸೊ ಏನು ಟ್ರಾನ್ಸ್ ಫ್ಯಾಟ್ಸ್ ಏನಿದೆಯೋ ಅದು LDL ಆಗಿರ್ಬೋದು ಅಥವಾ ಲಿಪಿಡ್ ಪ್ರೊಫೈಲ್ ಆಗಿರ್ಬೋದು, ಅದರಲ್ಲಿ ತುಂಬ ಲೈಕ್ ಹಾರ್ಟ್ ಹೆಲ್ತ್ಗೆ ದುಷ್ಪರಿಣಾಮ ಬೀಳುತ್ತೆ. ಫಸ್ಟ್ ಅಂದರೆ ಸರ್ ಹೇಳ್ದಂಗೆ ದೇರ್ ಈಸ್ ಅ ವೇ ಟು ಕುಕ್ ಆಲ್ ದ ಫ್ಯಾಟ್ಸ್. ಅಂದರೆ ಇವಾಗ ಫ್ಯಾಟ್ ಅಂದರೆ ವೆಜಿಟೇಬಲ್ ಆಯಿಲ್ ಆಗಿರ್ಬೋದು, ಅನಿಮಲ್ ಫ್ಯಾಟ್ ಆಗಿರ್ಬೋದು, ಈವನ್ ಮಿಲ್ಕ್ ಮತ್ತು ಅನಿಮಲ್ ಫುಡ್ಸಲ್ಲೂ ಫ್ಯಾಟ್ಸ್ ಇದೆ. ಸೊ ದೇರ್ ಈಸ್ ಅ ಗುಡ್ ಫ್ಯಾಟ್ ಆ್ಯಂಡ್ ಬ್ಯಾಡ್ ಫ್ಯಾಟ್. ಸೊ ಬ್ಯಾಡ್ ಫ್ಯಾಟ್ ಅನ್ನೋದು ಇಸ್ ಟ್ರಾನ್ಸ್ ಫ್ಯಾಟ್ಸ್. ಸೊ ದಟ್ಸ್ ವಾಟ್ ವಿ ನೀಡ್ ಟು ಅವಾಯ್ಡ್ ಇನ್ ಅವರ್ ಡೇ ಟು ಡೇ ಲೈಫ್. ಇವಾಗ ಹೋಟೆಲ್ ಬಗ್ಗೆ ಬಂದಾಗ ಅಫ್ಕೋರ್ಸ್ ಕಾಸ್ಟ್ ಕಟ್ಟಿಂಗೋಸ್ಕರ 3 ಸಲಿನೂ ಆಗ್ಬೋದು, 4 ಸಲಿನೂ ಆಗ್ಬೋದು, ದೇ ವಿಲ್ ಬಿ ಯೂಸಿಂಗ್ ದ ಆಯಿಲ್, ಅಂದರೆ ರಿಯೂಸ್ ಮಾಡ್ತಾ ಇರ್ತಾರೆ. ಸೊ ಏನಂದರೆ ಇವಾಗ ಟೆಕ್ನಾಲಜೀಸ್ ಬಂದಿದೆ. ಸೊ ಲೈಕ್ FSCCI ಟ್ರಾನ್ಸ್ ಫ್ಯಾಟ್ ಎಷ್ಟು ಪರ್ಸೆಂಟೇಜ್ ಇದೆ ಅಂತ ಹೇಳ್ತಾರೆ. ಸೊ ಅದ್ರ ಪ್ರಕಾರ ಹೋಟೆಲ್ ಇಂಡಸ್ಟ್ರಿಯವರು ಅವ್ರದ್ದೇ ಒಂದು ಗೈಡ್ಲೈನ್ಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಓಕೆ, ಬರ್ತೀನಿ ನಾನು ನಿಮ್ಮ ಹತ್ರ. ಡಾಕ್ಟರ್ ಶಿವರಂಜನ್, ಡಾಕ್ಟ್ರೇ, ಇತ್ತೀಚೆಗಂತೂ ಈ ಜಿಮ್ಗೆ ಹೋಗೋರಿಗೆಲ್ಲ ಮುಂಚೆ ಗೊತ್ತಿರಲಿಲ್ಲ ನಮಗೆ ಆ ಪದ, ಈಗ ಗಟ್ ಹೆಲ್ತ್ ಅಂತ ಎಲ್ರಿಗೂ ಗೊತ್ತು, ಬಟ್ ಅದನ್ನು ಮೇಂಟೈನ್ ಮಾಡೋದು ಹೆಂಗೆ ಅಂತ ಗೊತ್ತಿಲ್ಲ. ಪದೇ ಪದೇ ಬಳಸಿರೋ ಎಣ್ಣೆಯನ್ನು, ಕರಿದ ಎಣ್ಣೆಯನ್ನು ಕರೆದು ಯೂಸ್ ಮಾಡ್ತಾ ಇದ್ರೆ ಗಟ್ ಹೆಲ್ತ್ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ? ಮೇಡಮ್, ಏನಾಗುತ್ತೆ ಅಂತ ಹೇಳಿದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಮೈಕ್ರೋಬಯೋಟಾ ಅಂತ ಇರುತ್ತೆ ನಮ್ಮ ಗಟ್ಟಲ್ಲಿ. ನಾವು ಈ ಟ್ರಾನ್ಸ್ ಫ್ಯಾಟ್ಸ್ ಎಕ್ಸಸ್ ಕನ್ಸಂಪ್ಷನ್ ಆದಾಗ ಏನಾಗುತ್ತೆ ಅಂದರೆ ಡಿಸ್ಬಯೋಸಿಸ್ ಅಂತ ಆಗುತ್ತೆ. ಈ ಡಿಸ್ಬಯೋಸಿಸ್ ಏನಂತಂದರೆ ವಿ ಆರ್ ಆಲ್ಟರಿಂಗ್ ದ ಬಯೋಡೈವರ್ಸಿಟಿ ಆಫ್ ದ ಕೋಲಾನ್. ಅಂದರೆ ಏನಾಗುತ್ತೆ ಅಂತಂದರೆ ವಿ ಆರ್ ಔಟ್ ನಂಬರಿಂಗ್ ದ ಗುಡ್ ಫ್ಯಾಟ್ಸ್, ಅಂದರೆ ಗುಡ್ ಬ್ಯಾಕ್ಟೀರಿಯಾಸ್. ಸೊ ಅವಾಗ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಜಾಸ್ತಿ ಆಗುತ್ತೆ. ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಮ್ಯುನಿಟಿ ರೆಸ್ಪಾನ್ಸ್ ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ರೆಸ್ಪಾನ್ಸ್ ಆದಾಗ ಏನಾಗುತ್ತೆ ಅಂದರೆ ಇನ್ಫ್ಲಮೇಷನ್ ಆಗುತ್ತೆ. ಸೊ ಇನ್ಫ್ಲಮೇಷನ್ ಆಗಿದ್ರೆ ಲೀಕಿ ಗಟ್ ಅಂತ ಹೇಳ್ತಾರೆ. ಅವಾಗ ಆ ಬ್ಯಾಡ್ ಬ್ಯಾಕ್ಟೀರಿಯಾಸ್ ಏನು ಟಾಕ್ಸಿನ್ಸ್ ರಿಲೀಸ್ ಮಾಡುತ್ತಲ್ಲ ಅದೆಲ್ಲ ಸಿಸ್ಟಮಿಕ್ ಸರ್ಕ್ಯುಲೇಷನ್ಸ್ ಅಂದರೆ ಪೋರ್ಟಲ್ ಸರ್ಕ್ಯುಲೇಷನ್ಸ್ಗೆ ಎಂಟ್ರ್ ಆಗುತ್ತೆ. ಅದು ಎಂಟ್ರ್ ಆಗಿ ಲಿವರ್ ಮೇಲೆ ತೊಂದರೆ ಕೊಡೋಕ್ಕೆ ಶುರು ಮಾಡುತ್ತೆ. ಅಂದರೆ ಯಾವ ಥರ ಅಂತ ಹೇಳಿದ್ರೆ ಆ ಲಿವರ್ ಸೆಲ್ಸ್ನ ಸಾಯಲಿಕ್ಕೆ ಶುರು ಆಗುತ್ತೆ. ಅವಾಗ ಏನಾಗುತ್ತೆ ಸಿರೋಸಿಸ್ ಆ ಥರ ಆಗುತ್ತೆ. ಸಿರೋಸಿಸ್ ರೈಟ್ ಅವೇ ಆಗಲ್ಲ. ಸೊ ಫಸ್ಟು ಫ್ಯಾಟಿ ಲಿವರ್, ಆಮೇಲೆ ಹೆಪಟೈಟಿಸು, ಆಮೇಲೆ ಸಿರೋಸಿಸ್ ಆ ಥರ ಆಗುತ್ತೆ. ಅಂದರೆ ಇದು ಸುಮಾರು ಟೈಮ್ ತೊಗೊಳುತ್ತೆ. ಇದು ಗಟ್ ಅಂದರೆ ದೇರ್ ಸಮಥಿಂಗ್ ಕಾಲ್ಡ್ ಗಟ್ ಆಕ್ಸಿಸ್ ಅಂತ ಹೇಳ್ತಾ ಇರ್ತೀವಿ ನಾವು.